ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಈಗ ಮತ್ತೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಟಿಕೆಟ್ ದರವನ್ನು ಹೆಚ್ಚಿಸೋಕೆ ಮುಂದಾಗಿದೆ ಈಗ BMRCL. ಬೆಂಗಳೂರು ಮೆಟ್ರೋ ದರವನ್ನು ಹೆಚ್ಚಿಸ್ತಾ ಇದ್ದಾರೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಈ ಹಿಂದೆಯೂ ಕೂಡ ಮೆಟ್ರೋ ದರವನ್ನು ಏರಿಸಿದ್ರು, ಅದಕ್ಕೆ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಕೂಡ BMRCL ದರವನ್ನು ಏರಿಕೆ ಮಾಡೋಕೆ ಮುಂದಾಗಿದೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರು ಯಾರ್ಯಾರಿದ್ದೀರಿ ಅವರಿಗೆ ಈಗ ಮತ್ತೆ ಶಾಕು ಮತ್ತೆ ಬೆಲೆ ಏರಿಕೆಯ ಬಿಸಿ ಎರಡೂ ಕೂಡ ತಟ್ತಾ ಇದೆ. ಟಿಕೆಟ್ ದರದಲ್ಲಿ 5% ಹೆಚ್ಚಳಕ್ಕೆ ಬೋರ್ಡ್ ಸಭೆಯಲ್ಲಿ ಮಹತ್ವದ ಒಪ್ಪಿಗೆ ಸಿಕ್ಕಿದೆ. ಮೆಟ್ರೋ ದರದ ಏರಿಕೆಗೆ ಜಾರಿಗೆ ರಾಜ್ಯ ಸರ್ಕಾರದ ಅನುಮತಿಗಾಗಿ ಕಸರತ್ತು ನಡೀತಾ ಇದೆ. ಕಳೆದ ವರ್ಷದ ಕರಾಳ ನೆನಪು ಫೆಬ್ರವರಿ 9ರಂದು 101% ಬೆಲೆ ಏರಿಕೆ ಆಗಿತ್ತು. ಜನರು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದನ್ನು ಮಣಿದು ಏನು ಮಾಡಿದ್ರು 71.5ಕ್ಕೆ ಇಳಿಸಿದ್ರು. ವರ್ಷ ಕಳೆಯುವ ಮೊದಲೇ ಮತ್ತೆ ಈಗ ದರ ಏರಿಕೆಗೆ ತೀರ್ಮಾನವನ್ನು ಮಾಡಿದೆ. ದರ ಏರಿಕೆಗೆ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ ಅಂತ ಹೇಳಿ ವಾರ್ಷಿಕ ಸ್ವಯಂ ಚಾಲಿತ ದರ ಏರಿಕೆಗೆ ಸಂಸದರ ಕೆಂಗಣ್ಣು. ನೋಡಿ, ದರ ನಿಗದಿ ಸಮೀಪ ಪುನರ್ರಚನೆ ಏನಿದೆ ಅದು ನಿರ್ಧಾರವನ್ನು ಮಾಡಿದೆ. ಅಧಿಕಾರಿಗಳ ತಪ್ಪು ಲೆಕ್ಕಾಚಾರದಿಂದ ಪ್ರಯಾಣಿಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಮೆಟ್ರೋ ಈ ರೀತಿಯಾದ ನಿರ್ಧಾರಕ್ಕೆ ಬಂದಿದೆ. ಮತ್ತೆ ಈಗ ಬೆಲೆ ಏರಿಕೆಯಾಗಿ ಏನು ತುಂಬ ತಿಂಗಳುಗಳಾಗಿಲ್ಲ, 1 ವರ್ಷ ಆಯಿತು ಅಥವಾ ಸ್ವಲ್ಪ ಕೆಲ ತಿಂಗಳುಗಳಾಗಿದೆ. ಈ ಹಿಂದೆ ಬೆಲೆ ಏರಿಕೆ ಮಾಡಿದಾಗ 2 ಪಟ್ಟು 3 ಪಟ್ಟು ಏರಿಕೆ ಮಾಡಿದ್ರು. ಆಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮೆಟ್ರೋ ಈ ರೀತಿಯಾಗಿ ದರವನ್ನು ಏರಿಸೋದು ಸರಿಯಲ್ಲ, ಇದು ಪ್ರಯಾಣಿಕರಿಗೆ ಆರ್ಥಿಕ ಸಂಕಷ್ಟವನ್ನು ತಂದೊದಗುತ್ತೆ. ಮತ್ತೆ ರೋಡ್ಗಳಲ್ಲಿ ಖಾಸಗಿ ವಾಹನಗಳು ಇಳಿಯುತ್ತವೆ. ಮೆಟ್ರೋಗೆ ಹೋಗೋದೇ ಬೇಡ ಅನ್ನುವಂಥ ಮನಸ್ಥಿತಿಗೆ ಜನರು ಬಂದ್ಬಿಡ್ತಾರೆ. ಹೀಗಾಗಿ ಮೆಟ್ರೋ ದರವನ್ನು ಇಳಿಸಲೇಬೇಕು ಅಂತ ಹೇಳಿ ಹಿಂದೆ ದೊಡ್ಡ ಮಟ್ಟದ ಒತ್ತಡ ಬಂದಿತ್ತು. ಆವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದರು. ಈಗ ಮತ್ತೆ ಈ ಬೆಲೆಯನ್ನು ಏರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಟಿಕೆಟ್ ದರದಲ್ಲಿ 5% ಹೆಚ್ಚಳಕ್ಕೆ ಬೋರ್ಡ್ನಲ್ಲಿ ಮಹತ್ವದ ಸಭೆ ನಡೆದಿತ್ತು. ಅವರು ಒಪ್ಕೊಂಡಿದ್ದಾರೆ ಕೂಡ. BMRCL ಅವರು ಕೂಡ ಹೇಳಿದ್ದಾರೆ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆಗೆ ಜಾರಿಗೆ ರಾಜ್ಯ ಸರ್ಕಾರದ ಅನುಮತಿ ಬೇಕು, ಅದನ್ನು ಪಡೆಯೋಕ್ಕಾಗಿ ಇವರು ಒದ್ದಾಡ್ತಾ ಇದ್ದಾರೆ. ಸರ್ಕಾರ ಇನ್ನೂ ಇದ್ರ ಬಗ್ಗೆ ಏನೂ ಕೂಡ ಹೇಳಿಲ್ಲ. ಕಳೆದ ವರ್ಷ ಏನಾಗಿತ್ತು ನೋಡಿ, ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಫೆಬ್ರವರಿ 9ರಂದು 101.5% ಏರಿಕೆಯಾಗಿತ್ತು. ಯಾಕಂದರೆ ಒಂದು ಸ್ಟೇಷನ್ ಮೆಟ್ರೋ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಒಂದು 10 ರೂಪಾಯಿ ಇತ್ತು ಅಂದ್ಕೊಳ್ಳಿ, ಅದನ್ನು 30 ರೂಪಾಯಿಗೆ ಏರಿಸಿದ್ರು. ಈ ರೀತಿಯಾಗಿ ಡಬಲ್ ತ್ರಿಬಲ್ ಆಗಿತ್ತು. ಅದಕ್ಕೇನು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು BMRCL. ಈಗಲೂ ಕೂಡ ಅಷ್ಟೇ. ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಏರಿಸಿದಾಗ 101.5% ಏನು ಏರಿಕೆ ಆಗಿತ್ತು, ಜನರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿಯೂ ಕೂಡ ಜನರು ಇದು ಮಾಡಿದ್ದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಮಾಡಿದ್ದು ಸರ್ಕಾರ ಏನು ಮಾಡ್ತು ಅಥವಾ BMRCL ಏನು ಮಾಡ್ತು, ಸ್ವಲ್ಪ ಇಳಿಸೋಣ ಅಂತ ಹೇಳಿ 71.5ಕ್ಕೆ 5 ಏನಿರುತ್ತೆ ಒಂದು 71.5% ಇಳಿಕೆಯನ್ನು ಕೂಡ ಮಾಡಿರುತ್ತೆ. ಈಗ ಈ ಬೆಲೆ ಏರಿಸಿ 1 ವರ್ಷ ಕೂಡ ಆಗಿಲ್ಲ. 1 ವರ್ಷ ಕಳೆಯೋದ್ರಲ್ಲಿನೇ ಈಗ ಮತ್ತೆ ನಾವು ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 5%ನಷ್ಟು 5% ಏರಿಸ್ತೀವಿ ಅಂತ. ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಾಗಲೇ ಫೈನಲ್ ರೇಟ್ ಏನಿದೆ ಮೆಟ್ರೋದಲ್ಲಿ ಈಗ 90 ರೂಪಾಯಿ ಇದೆ. ಅದು ಫೈನಲ್, ಅದಕ್ಕಿಂತ ಜಾಸ್ತಿ ಇಲ್ಲ. ಹೀಗಿರುವಾಗ ಇನ್ನೂ ನಾವು 5% ಅಷ್ಟು ಹೆಚ್ಚಳ ಮಾಡ್ತೀವಿ ಅಂತಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ವಾರ್ಷಿಕ ಸ್ವಯಂ ಚಾಲಿತ ದರ ಏರಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಸರಿ ನಿರ್ಧಾರ ಅಲ್ಲ, ಏರ್ಸೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ದರ ನಿಗದಿ ಸಮಿತಿ ಪುನರ್ರಚನೆಗೆ ಆಗ್ರಹಿಸಿ ಕೇಂದ್ರ ರಾಜ್ಯಕ್ಕೆ ಪತ್ರವನ್ನು ಕೂಡ ಬರೆದಿದೆ. ಇದ್ರ ಬಗ್ಗೆ ನೋಡಿ, ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ನಿರ್ಧಾರವನ್ನು ಅಂತ. ಅಧಿಕಾರಿಗಳ ತಪ್ಪು ಲೆಕ್ಕಾಚಾರದಿಂದ ಪ್ರಯಾಣಿಕರಿಗೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಗಮನಿಸಬೇಕು. ಇಲ್ಲ ಅಂತಂದರೆ ಮೆಟ್ರೋಗೆ ಬರುವವರ ಸಂಖ್ಯೆ ಕಮ್ಮಿ ಆಗುತ್ತೆ, ಮೆಟ್ರೋದ ಆದಾಯವೂ ಕೂಡ ಕಮ್ಮಿ ಆಗುತ್ತೆ, ಇದರಿಂದ ಹೊಡೆತ ಬೀಳುತ್ತೆ ಮೆಟ್ರೋಗೆ. ಇದನ್ನು ನೀವು ಗಮನಿಸಿ ಅಂತ ಹೇಳಿ ರಾಜ್ಯಕ್ಕೆ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಪತ್ರವನ್ನು ಕೂಡ ಬರೆದಿದ್ದಾರೆ ತೇಜಸ್ವಿ ಸೂರ್ಯ ಈ ವಿಚಾರವಾಗಿ. ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಇದೊಂದು ಶಾಕ್ ಅಂತ ಹೇಳ್ಬೋದು. ಇನ್ನು ಏನಾದರೂ ಇವರು ನಿರ್ಧಾರ ಮಾಡಿದಂತೆ ಸರ್ಕಾರವೂ ಕೂಡ ಒಪ್ಕೊಂಡು ಬೆಲೆ ಏರಿಕೆ ಜಾಸ್ತಿ ಆದರೆ ನಿಜಕ್ಕೂ ಕೂಡ ಸರ್ಕಾರದ ವಿರುದ್ಧವಾಗಿ ಜನರು ಹೊಚ್ಚಿಗೇಳ್ತಾರೆ ಸರ್ಕಾರದ ವಿರುದ್ಧ. ಯಾಕಂತಂದರೆ ಪದೇ ಪದೇ ಈ ರೀತಿಯಾಗಿ ವರ್ಷಕ್ಕೊಮ್ಮೆ ಏರಿಸಬೇಕಂತ ನಿಯಮ ಇದ್ದರೂ ಕೂಡ ಅದರಲ್ಲಿ ಇರುತ್ತೆ 1%.
2% ಈ ರೀತಿಯಾಗಿ ಓಕೆ. ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಇದು ಹೊರೆ ಆಗುತ್ತೆ, ಜನರಿಗೆ ಓಡಾಡೋದು ಕಷ್ಟ ಆಗುತ್ತೆ. ಮೆಟ್ರೋವನ್ನು ಬಿಟ್ಟು ಎಲ್ಲರೂ ಬಂದರೆ ರೋಡ್ಗೆ ಅವರವ್ರ ಗಾಡಿ ತೊಗೊಂಡು ಮನೆಯಲ್ಲಿರೋದನ್ನು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದು ಕಡಿಮೆ ಮಾಡಬೇಕಂತ ಮೆಟ್ರೋ ತಂದಿರೋದು ಅಥವಾ ಸುರಂಗ ಮಾರ್ಗಗಳನ್ನು ಮಾಡ್ತಾ ಇರೋದು. ಹೀಗಿರುವಾಗ ಇಲ್ಲಿ ಬೆಲೆ ಜಾಸ್ತಿ ಆದರೆ ನಾನು ಮೆಟ್ರೋಗೆ ಯಾಕೆ ಹೋಗ್ಬೇಕು ಅಷ್ಟೊಂದು ದುಡ್ಡು ಕೊಟ್ಟು, ನನ್ನ ಗಾಡಿಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ನಾನು ಆರಾಮಾಗಿ, ನನ್ನ ಟೈಮಿಂಗ್ ನಾನು ಮೇಂಟೈನ್ ಮಾಡಿಕೊಂಡು ಅಂತ ಆ ಮನಸ್ಥಿತಿಗೆ ಜನ ಬಂದುಬಿಡ್ತಾರೆ. ಇದ್ರ ಬಗ್ಗೆ ಸರ್ಕಾರ ಏನಿದೆ ಅದು ಗಮನ ಹರಿಸಬೇಕು. BMRCL ಅವರು ಕೂಡ ಯೋಚನೆ ಮಾಡಬೇಕು. ಈ ರೀತಿಯಾಗಿ ಬರೆಯ ಮೇಲೆ ಮತ್ತೊಂದು ಬರೆ ಎಳಿತಾ ಇದ್ದಾರೆ. ಗಾಯದ ಮೇಲೆ ಬರೆ ಅನ್ನೋದಕ್ಕಿಂತ ಬರೆಯ ಮೇಲೆ ಇನ್ನೊಂದು ಬರೆ ಎಳೆದಂತೆ ಕಾಣ್ತಾ ಇದೆ. ಒಂದು ವೇಳೆ ಹೆಚ್ಚಳ ಆದರೆ ಜನರು ಕೂಡ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ವಿಚಾರ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.